ನಮಸ್ತೆ. ಈ ದಿನ ಮಾಲಾಸನ ಅಂದ ಒಂದು ಆಸನನ ತೋರಿಸ್ತಾ ಇದ್ದೀವಿ. ಮಾಲಾಸನ ಅಂತಂದರೆ ಗಾರ್ಲೆಂಡ್ ಪೋಶ್ಚರ್. ಮಲಾಸನ ಅಂತ ಹೇಳ್ತಾರೆ ಕೆಲವರು, ಅದು ಮಲಾಸನ ಅಲ್ಲ. ಮಲಾಸನ ಅಂದರೆ ಮಲ ಅಂದರೆ ಬೇರೆಯೇ ಅರ್ಥ ಬರುತ್ತದು. ಮಾಲಾಸನ ಅಂತ ಇದ್ರ ಹೆಸರು. ಹೇಗೆ ಮಾಡೋದು ಅಂತ ಅಂದರೆ ದಿಂಬು ಉಪಯೋಗಿಸಿ, ಬ್ಲ್ಯಾಂಕೆಟ್ ಉಪಯೋಗಿಸಿ ಹೇಗೆ ಮಾಡೋದು ಅಂತ ಎಲ್ಲರೂ ಹಾಗಾಗೇ ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ಏನು ಡ್ಯಾಮೇಜ್ ಆಗುತ್ತೆ, ವಿತ್ ಸಪೋರ್ಟ್ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ, ಮತ್ತು ಯಾರು ಮಾಡಬಾರ್ದು ಅಂತಲೂ ಹೇಳ್ತೀನಿ. ಮಂಡಿ ನೋವಿರೋರು ಮಾಡಬಾರ್ದು. ಇದು ತುಂಬ ಈಗ ನೀ ಕ್ಯಾಪ್ ರೀಪ್ಲೇಸ್ಮೆಂಟ್ ಆಗಿರುತ್ತೆ, ಮತ್ತು ಇಂಜುರೀಸ್ ಆಗಿರುತ್ತೆ. ಈ ಥರದವ್ರು ಯಾರು ಇದು ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಆ್ಯಂಕಲ್ ಪ್ರಾಬ್ಲಮ್ ಇರೋರು, ಆ್ಯಂಕಲಲ್ಲಿ ಏನಾದರೂ ಡ್ಯಾಮೇಜ್ ಆಗಿದ್ದರೆ, ಮೂಳೆ ಮುರ್ಕೊಂಡು ಏನಾದರೂ ಸ್ಕ್ರೂ ಹಾಕಿದರೆ ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಅಂಥವ್ರು. ನಾರ್ಮಲ್ಲಾಗಿರೋರು ಮಾಡಿ. ದಪ್ಪ ಇರೋರು ಮಾಡ್ಬೋದು, ಸಣ್ಣ ಇರೋರು ಮಾಡ್ಬೋದು. ಇಲ್ಲಿ ಎಲ್ಲ ವಯಸ್ಸಿನವರು ಇದ್ದಾರೆ, ಎಲ್ಲ ಥರದವರು ಇದ್ದಾರೆ. ಸಣ್ಣಗಿರೋರು ಇದ್ದಾರೆ, ದಪ್ಪಗಿರೋರು ಇದ್ದಾರೆ, ಎಲ್ಲರೂ ಮಾಡಿ ತೋರಿಸ್ತಾರೆ. ಅಂದರೆ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಮನೇಲಿ ನೋಡ್ತಾ ಇರೋರಿಗೆ ಇವು ಸಣ್ಣ ಇರೋರು ಅಷ್ಟೇ ಮಾಡ್ತಾರೆ, ಅಂದರೆ ಚೆನ್ನಾಗಿ ಪ್ರಾಕ್ಟೀಸ್ ಇರೋರು ಅಷ್ಟೇ ಮಾಡ್ತಾರೆ, ಇದು ಕಲ್ತಿರೋರು ನಮಗೆ ಮಾಡೋಕ್ಕಾಗಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಾ. ಎಲ್ಲ ವಯಸ್ಸಿನವರು ಮಾಡ್ಬೋದು, ದಪ್ಪಗಿರೋರು ಸಣ್ಣಗಿರೋರು ಮಾಡ್ಬೋದು. ಇದರಿಂದ ಏನೇನು ಉಪಯೋಗ ಅಂತಂದರೆ PCOD ಪ್ರಾಬ್ಲಮ್ ಇರುತ್ತೆ, ಸರಿಯಾಗಿ ಪೀರಿಯಡ್ಸ್ ಆಗೋಲ್ಲ, ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಬ್ಲೀಡಿಂಗ್ ಸರಿಗಾಗಲ್ಲ, ಆಮೇಲೆ ಮೋಷನ್ ಸರಿಗಾಗಲ್ಲ, ಈ ಥರದ್ದೆಲ್ಲ ಇರುತ್ತಲ್ಲ ಸಮಸ್ಯೆಗಳು, ಅದೆಲ್ಲ ಕಡಿಮೆ ಆಗುತ್ತೆ. ಮತ್ತು ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಇದು ತುಂಬ ಅನುಕೂಲ. ಈ ಆಸನ ಮಾಡೋದ್ರಿಂದ ಡೆಲಿವರಿ ಟೈಮಲ್ಲಿ ತುಂಬ ಈಸಿಯಾಗಿ ಡೆಲಿವರಿ ಆಗುತ್ತೆ. ಇನ್ನು ಅನೇಕ ಇದರಲ್ಲಿ ಲಾಭಗಳಿದೆ ಈ ಆಸನದಲ್ಲಿ, ಮಾಲಾಸನ ಅನ್ನೋದರಲ್ಲಿ. ಈಗ ನೋಡೋಣ ಹೇಗೆ ಮಾಡೋದು. ವಿತೌಟ್ ಸಪೋರ್ಟಲ್ಲಿ ಮಾಡೋದನ್ನು ಫಸ್ಟು ನೋಡೋಣ. ಅದರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ತಿಳ್ಕೊಂಡು ಆಮೇಲೆ ಹೇಳ್ತೀನಿ. ವಿತ್ ದಿಂಬಲ್ಲಿ ಅಥವಾ ಬ್ಲ್ಯಾಂಕೆಟ್ ಇಟ್ಕೊಂಡು ಮನೇಲಿ ಇರೋ ವಸ್ತುಗಳನ್ನೆಲ್ಲ ಉಪಯೋಗಿಸಿ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಆಫ್ ಮಾಡಿ. ಈಗ ವಿತೌಟ್ ಸಪೋರ್ಟಲ್ಲಿ ಹೇಗೆ ಮಾಲಾಸನ ಮಾಡೋದು ಅಂತ ನೋಡೋಣ. ಮಾಡಿ ಎಲ್ಲರೂ. ಮಾಲಾಸನ ವಿತೌಟ್ ಸಪೋರ್ಟಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂತಲೂ ಹೇಳ್ತೀನಿ. ಅವ್ರವ್ರಿಗೆ ಏನೇನು ಸಮಸ್ಯೆಗಳಾಗ್ತಿದೆ ಅಂತಲೂ ಆಮೇಲೆ ಕೇಳ್ತೀನಿ. ಏನು ಸಮಸ್ಯೆ ಆಗ್ತಾಯಿದೆ ಅವ್ರಿಗೆ ವಿತೌಟ್ ಸಪೋರ್ಟಲ್ಲಿ ಮಾಡೋದ್ರಿಂದ ಅಂತ. ಮೇಲಕ್ಕೆ ಬನ್ನಿ. ಹೇಳಿ, ಈಗ ಏನು ಸಮಸ್ಯೆ ಆಯಿತು ನಿಮಗೆ? ಮಾಡೋಕ್ಕೆ ಈಸಿ ಇತ್ತಾ, ಕಷ್ಟ ಆಯಿತಾ ಹೇಳಿ. ಪೇನ್ ಬರುತ್ತೆ. ವಿತೌಟ್ ಸಪೋರ್ಟಲ್ಲಿ ಮಾಡಿದ್ರೆ ನೋಡಿ ಆ್ಯಂಕಲ್ ಪೇಯ್ನ್ ಬರುತ್ತೆ, ಮತ್ತು ಮಂಡಿ ಮೇಲೆ ಪ್ರೆಷರ್ ಬರುತ್ತೆ. ಮಂಡಿ ಬ್ಯಾಲೆನ್ಸ್ ಸಿಗಲ್ಲ, ಮಂಡಿ ಮೇಲೆ ಪ್ರೆಷರ್ ಬರುತ್ತೆ. ಇದು ಬೇರೆ ಕಡೆ TV ನಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಈ ಥರ ಮಾಡ್ಕೊಂಡವರು ಸುಮಾರು ಜನ ಏನೇನು ತೊಂದರೆಗಳು ಅನುಭವಿಸ್ತಾರೆ ಅಂದರೆ ಆ್ಯಂಕಲ್ ಭಾಗ ಮತ್ತು ಮಂಡಿ ಭಾಗಕ್ಕೆಲ್ಲ ಡ್ಯಾಮೇಜ್ ಮಾಡ್ಕೊಳ್ತಾರೆ. ಅದರಿಂದ ಈ ಥರ ಮಾಡಿ ಹಿಂಗಾಯಿತು, ಈ ಆಸನ ಸರಿಗಿಲ್ಲ ಅಂತ ತಿಳ್ಕೊಬೇಡಿ. ಇದರಿಂದ ತುಂಬ ಲಾಭ ಇದೆ ಈ ಆಸನದಿಂದ. ಇವಾಗ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ದಿಂಬುಗಳಿದೆ ಇಲ್ಲಿ. ನಮ್ಮ ಯೋಗ ಕ್ಲಾಸಲ್ಲಿ ಸುಮಾರು ಆಸನಗಳು ಮಾಡೋಕ್ಕೆ ಅಂತ ಕೆಲವು ದಿಂಬುಗಳೆಲ್ಲ ಮಾಡಿಸಿಟ್ಟಿರ್ತೀವಿ. ಅದ್ರ ಮೇಲೆ ಕೂತ್ಕೊಂಡು ಮಾಡ್ತಾರೆ. ಇವಾಗ ಈಗ ದಿಂಬು ಇಲ್ದಿರೋ ನೋಡಿ ಬ್ಲ್ಯಾಂಕೆಟ್ ಫೋಲ್ಡ್ ಮಾಡಿ ಇಟ್ಕೋಬೋದು. ನೋಡಿ ಇವಾಗ ಫೋಲ್ಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಾಡಿ, ಫೋಲ್ಡ್ ಮಾಡಿ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಬ್ಲ್ಯಾಂಕೆಟ್ಗಳು. ಈ ಥರ ಬ್ಲ್ಯಾಂಕೆಟ್ ಫೋಲ್ಡ್ ಮಾಡಿ ಕೂತ್ಕೊಳ್ಳಿ. ಈಗ ಹೀಲ್ಸ್ ಅದ್ರ ಮೇಲೆ ಬರಬೇಕು. ಹೀಲ್ಸ್ ನಿಮ್ಮ ಪಾದದ ಆರ್ಚು ಅದ್ರ ಮೇಲೆ ಬರಬೇಕು. ಈಗ ವಿತ್ ಸಪೋರ್ಟಲ್ಲಿ ಮಾಡ್ತಾ ಇರೋದು. ದಿಂಬು ಬ್ಲ್ಯಾಂಕೆಟು ಎಲ್ಲ ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ಈಗ ನೋಡಿ ಕಂಫರ್ಟಬಲಾಗಿ ಕೂತಿದ್ದಾರೆ. ಇವಾಗ ಆಗಲೇ ಎಷ್ಟೊತ್ತಿಗೆ ಮೇಲಕ್ಕೆ ಬರೋಣ ಅನ್ನಿಸ್ತಾಯಿತ್ತು ಅವ್ರಿಗೆ. ಆ್ಯಂಕಲ್ ಮೇಲೆ ಜಾಸ್ತಿ ಒತ್ತಡ ಬೀಳ್ತಾಯಿತ್ತು ಅವ್ರ ಶರೀರದ್ದು. ತುಂಬ ಕಷ್ಟ ಆಗ್ತಾಯಿತ್ತು ಇರೋದಕ್ಕೆ. ಮೊಣಕೈಯಿಂದ ಮಂಡಿಯನ್ನು ಸೈಡಿಗೆ ತಳ್ಳಬೇಕು. ಆಗ ಪೆಲ್ವಿಕ್ ಪಾಯಿಂಟ್ ಚೆನ್ನಾಗಿ ಓಪನ್ ಆಗುತ್ತೆ, ಮತ್ತು ಚೆಸ್ಟು ಓಪನ್ ಆಗುತ್ತೆ, ಬ್ರೀದಿಂಗ್ ಈಸಿಯಾಗಿ ನಡೀತಾ ಇರುತ್ತೆ. ಕಷ್ಟ ಇರೋದಿಲ್ಲ ಇದನ್ನು ಮಾಡುವಾಗ. ಉಸಿರಾಟ ಕ್ರಿಯೆ ಸಹಜವಾಗಿ ನಡೀತಾ ಇರೋದ್ರಿಂದ, ಮತ್ತು ಆ್ಯಂಕಲಲ್ಲಿ ಒತ್ತಡ ಇಲ್ಲದೆ ಇರೋದ್ರಿಂದ ತುಂಬ ಹೊತ್ತಿರ್ಬೋದು. ನಿಧಾನ ವಾಪಸ್ ಬನ್ನಿ, ನಿಂತ್ಕೊಳ್ಳಿ. ಒಂದು ಸಲ ಬೇಕಾದ್ರೆ ಈಗ ಒಂದೊಂದೇ ಕಾಲಿಂಗೆ ಆ್ಯಂಕಲನ್ನು ರೊಟೇಟ್ ಮಾಡ್ಕೊಳ್ಳಿ. ಈಗ
ಕೈ ಸೊಂಟದ ಮೇಲೆ ಇಟ್ಕೊಂಡು ಮಾಡಿ, ಬ್ಯಾಲೆನ್ಸ್ ಸಿಗುತ್ತೆ ಎಲ್ರಿಗೂ. ಇನ್ನೊಂದು ಕಾಲನ್ನು ಹಾಗೆ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಈಸಿ ಇತ್ತಾ? ಯಾವ್ದು ಚೆನ್ನಾಗಿತ್ತು? ಯಾವ ಆಸನ ಇದು? ಮಾಲಾಸನ. ಮಲಾಸನ ಅಂತ ಹೇಳಬಾರ್ದು, ಮಾಲಾಸನ ಅಂತ ಹೇಳಬೇಕು. ಮಾಲಾಸನ ಮಾಡೋರು ಸ್ವಲ್ಪ ಕೇರ್ ತೊಗೋಬೇಕಾಗುತ್ತೆ. ಅಂದರೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರೋರು ಇದನ್ನು ಮಾಡೋಕ್ಕೆ ಹೋಗಬೇಡಿ. ರೊಮಟೈಡ್ ಆರ್ಥ್ರೈಟಿಸ್ ಇರುತ್ತೆ, ಇನ್ನೂ 2-3 ಥರ ಇರುತ್ತೆ ಆರ್ಥ್ರೈಟಿಸು. ಅವರೆಲ್ಲ ಮಾಡುವಾಗ ಏನಾಗುತ್ತೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬೋನ್ಗಳಿಗೆ, ಅದರಿಂದ ಜಾಯಿಂಟ್ಸ್ಗಳಿಗೆ. ಅಂದರೆ ಎಸ್ಪೆಷಲಿ ಇದು ಮಂಡಿ ನೋವಿಗೆಲ್ಲ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅದರಿಂದ ಆರ್ಥ್ರೈಟಿಸ್ ಇರೋರು ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಏಜ್ ಆಗಿರೋರು ಇದನ್ನು ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ಕಷ್ಟಪಟ್ಟು ಇದು ಒಳ್ಳೇದು ಅಂತ ಹೇಳಿದ್ರು ಮಾಡೋಣ ಅಂತ ಮಾಡೋಕ್ಕೆ ಹೋಗ್ಬೇಡಿ. ಅಷ್ಟೇ ಕೇರ್ ತೊಗೊಂಡು ಮಾಡಿ, ಹುಷಾರಾಗಿ ಮಾಡಿ. ಎಲ್ಲರೂ ಮಾಡ್ಬೋದು, ನೋಡ್ಕೊಂಡು ಮಾಡಿ ಅಷ್ಟೇ. ಹೇಗೆ ತೋರಿಸಿದ್ದೀನೋ ಯಾವ ಥರ ಮಾಡಿದ್ರೆ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ, ಈಸಿಯಾಗಿ ಮಾಡ್ಬೋದು ಅಂತ ತೋರಿಸಿದ್ದೀನಲ್ಲ, ಆ ರೀತಿ ಮಾಡ್ಕೊಳ್ಳಿ. ಇದ್ರ ಉಪಯೋಗ ಪಡ್ಕೊಳ್ಳಿ ಎಲ್ರೂ. ನಮಸ್ಕಾರ.